ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಳಿನಾಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ಬಂದು ಪುಷ್ಟಿ ದೋಸೆ. 6 ತಿಂಗಳಿಂದ 3 ವರ್ಷ ಇರೋ ಮಕ್ಕಳಿಗೆ ಅಂಗನವಾಡಿ ಕಡೆಯಿಂದ ಈ ಹಿಟ್ಟು ಕೊಟ್ಟೇ ಇರ್ತಾರೆ. ದಯವಿಟ್ಟು ಈ ಹಿಟ್ಟನ್ನ ವೇಸ್ಟ್ ಮಾಡಬೇಡಿ, ಬಳಸ್ಕೊಳ್ಳಿ. ಈ ಹಿಟ್ಟಲ್ಲಿ ನಾನೀಗ ದೋಸೆ ಮಾಡ್ತಾಯಿದ್ದೀನಿ. ಇದು ಪೌಷ್ಟಿಕ ಆಹಾರವೂ ಕೂಡ, ಒಳ್ಳೆ ಮಕ್ಕಳಿಗೆ ಎನರ್ಜಿ ಕೊಡುತ್ತೆ ಈ ಹಿಟ್ಟು. ನಾನೀಗ ಜರಡೆ ಇಟ್ಕೊತಾ ಇದ್ದೀನಿ ಹಿಟ್ಟನ್ನ. ಇದರಲ್ಲಿ ತುಂಬ ಒಟ್ಟಿರುತ್ತೆ, ಜರಡೆ ಇಟ್ಕೊಳ್ಳಿ. ಈ ಥರ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. 2 ಕಪ್ಪು ಪುಷ್ಟಿ ಹಿಟ್ಟು, 2 ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ನಾನು. ಇದಕ್ಕೆ ಬೇಕಾಗಿರೋ ಅಂಥ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ. 1 ಕ್ಯಾರೆಟು, ಒಂದು ದೊಡ್ಡದೊಂದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಕಡಲೆಬೀಜ ಮತ್ತು ಒಣಮೆಣಸಿನ್ಕಾಯಿ, ಕಡಲೆಬೀಜ ಎರಡೂ ಜಾರ್ಗೆ ಹಾಕ್ಕೊಳ್ಳೋಣ. 2 ಜಾರ್ಗೆ ಹಾಕ್ಕೊಂಡು ಮಿಕ್ಸಿಗೆ ಆಡ್ಕೊಳ್ಳೋಣ. ಸ್ವಲ್ಪ ದೊಡ್ಡದಾಗೆ ಆಡ್ಕೊಳ್ಳಿ. ಈ ಹಚ್ಚಿಟ್ಟಿರೋದನ್ನ ಹಸಿಟ್ಟಿಗೆ ಸೇರಿಸ್ಕೊಳ್ಳೋಣ. ಸ್ವಲ್ಪ ದೊಡ್ಡದಾಗಿ ಆಡ್ಕೊಂಡ್ರೆ ದೋಸೆಯಲ್ಲಿ ಕಡಲೆಬೀಜ ಬಾಯಿಗೆ ಸಿಗ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈಗ ಉಪ್ಪು ಮತ್ತು ನೀರು ಹಾಕಿ ಹಿಟ್ಟು ಕಲಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಹೆಂಚು ಕಾದಿದ್ದೆ, ದೋಸೆ ಹಾಕ್ಕೊಳ್ಳೋಣವಾ. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಈಗ ದೋಸೆ ಹಾಕ್ಕೊಳ್ಳೋಣ. ದೋಸೆ ಹಾಕ್ಕೊಂಡು 1 ನಿಮಿಷ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ತಿರುವಾಕೊಳ್ಳೋಣ ದೋಸೆನ. ನೀವು ಈ ಪುಷ್ಟಿ ಹಿಟ್ಟಲ್ಲಿ ರೊಟ್ಟಿ ಕೂಡ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿ ಬಂದಿದೆ. ಈಗ ಇದು ಟೇಸ್ಟ್ ಮಾಡೋಣ. ಜೊತೆಗೆ ನಾನು ಕಾಯಿ ಚಟ್ನಿ ಮಾಡಿದ್ದೆ, ಮತ್ತು ಈ ದೋಸೆಗೆ ಮೊಸಪ್ಪು ಸಾಂಬಾರು ಸಹ ಸೂಪರಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ನಾನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.